ಇನ್ನೊಂದು ಕೇಳಿದೇವೆ ನಾವು, ಇಲ್ರಿ ಇದು ಪಾಲ್ ಆಗೋತ್ನಾಗ ಅಣ್ತಮ್ರ ಪಾಲಕ್ಕೆ ನಮ್ಮ ಪಾಲಿಗೆ ಇದು ಬತ್ರಿ, ದೊಡ್ಡವ್ರ ಪಾಲಿಗೆ ಹುಬ್ಬಳ್ಳಿ ಐತಕ್ ಮಠ ಐತ್ರಿ. ಗುರುಗಳಿಗೆ ಗೊತ್ತೈತ್ರಿ, ಹುಬ್ಬಳ್ಳಿ ಐತಕ್ ಮಠ ಐತ, ದೊಡ್ಡವ್ರ ಪಾಲಿಗೆ ಬತ್ರಿ, ಅವರ ಯಾವಾಗಾರ ಒಮ್ಮೆ ಇಲ್ಲಿ ಬಂದು ಕೂತ್ ಹೋಗ್ತಾರ್ರಿ ಅಂದ್ರ ಅವ್ರು. ನೀವೀಗ ಅಕ್ಷರಶಃವಾದ್ರೆ ಮಠ ಇಲ್ಲ, ಅಲ್ಲಿ ಮನೆ ಐತಿ, ಇನ್ ಎಲ್ಲಿ ಬತ್ರಿ ಲೆಕ್ಕ? ಅದಕ್ಕ ಯಾರು ಸನ್ಯಾಸಿಗಳು ತಮ್ಮ ಪೂರ್ವಾಶ್ರಮವನ್ನು ಒಟ್ಟ ಸಂಪರ್ಕದಾಗ ಇಟ್ಕೊಳಂಗಿಲ್ಲ ಅವರು. ಆ ರೀತಿಯಾಗಿ ನಿರಂಜನ ಜಂಗಮ ತತ್ವವನ್ನು ಬೋಧಿಸಿದಂತಹ ಪ್ರಭುದೇವರು ಲೋಕಪಾವನರಾಗಿ ಚಲಿಸಿದರು. ಅವರು ಲಿಂಗೈಕ್ಯರಾಗಿಲ್ಲ, ಅವ್ರದೊಂದು ಸಮಾಧಿ ಇಲ್ಲ, ಅವರು ಸದಾವಕಾಲ ಬಯಲು ದೇಹಿಗ ಅಂತನಲ್ಲ. ಆ ಕಾರಣಕ್ಕಾಗಿ ಅಂಥ ಒಂದು ಅಪರೂಪದ ಕರ್ತವ್ಯ ಕರ್ಮ ಈ ತೇರದಾಳ್ ನಗರದೊಳಗೆ ನಡೆದದ್ದು ಬಹಳ. ನಿಮ್ಮನ್ನೆಲ್ಲ ನೋಡಿದ್ರೆ ಪೂಜ್ಯರಾದಂಥ ಮಹಾಂತ ಮಹಾಸ್ವಾಮಿಗಳವರ ವಕ್ತೃತ್ವದ ಸಾಮರ್ಥ್ಯ ಗೊತ್ತಾಕತಿ. ದಿನ ಬೆಳಗಾದ್ರೆ ಅವರು ನಿಮ್ಮ ಕಡೆಯಿಂದ ಹೊಸ ಹೊಸ ತಿಂಡಿ ತಿನಿಸ ಪ್ರಸಾದ ದಾಸೋಹ ಏನ್ ಬೇಕಾದ್ ನಡೀಲಿ, ಸಮಸ್ಯೆ ಅಲ್ಲ. ಆದ್ರೆ ಗೊತ್ತಿರಬೇಕು ಇದಟ್ಟ ಮಹತ್ವದ್ದಲ್ಲ, ಇದ್ರಿಗಿಂತ ದೊಡ್ಡದು ಜ್ಞಾನ, ಇದ್ರಿಗಿಂತ ದೊಡ್ಡದು ಪ್ರಭುದೇವರ ಜೀವನ, ಇದ್ರಿಗಿಂತ ದೊಡ್ಡದು ಪ್ರಭುದೇವರ ಆಶೀರ್ವಾದ ಅನ್ನೋದು ತಮ್ಗೆಲ್ಲ ಗೊತ್ತಿರಲಿ ಅನ್ನುವಂತಹ ಆಶಯವನ್ನ ಹೇಳಿ, ಪೂಜ್ಯರಾದಂತಹ ಸದಾಶಿವ ಅಪ್ಪಗಳು ಅವ್ರ ಹೆಸರ ನಮ್ಮ ಹೆಸರ ಒಂದಾದಲ್ಲಿ ಅಟ್ಟೆ ಆತ್ಮೀಯರು. ನಾವು ನೋಡಿದಂತಹ ಅಪರೂಪದ ಯತಿಗಳಲ್ಲಿ ಅವರು ಕೂಡ ಒಬ್ರು. ಹಾವೇರಿ ಹುಕ್ಕೇರಿ ಮಠದ ಪೂಜ್ಯರಾದಂತಹ ಸದಾಶಿವನಂದ ಪೋಳ್ ತಡ ಮಾಡಿ ಬಂದರು. ಅವ್ರಿಗೂ ಕೂಡ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಪೂಜ್ಯರಾದಂತಹ ಗಂಗಾಧರ ದೇವರು ಇಲ್ಲಿಂದ ಗದಗಿನವರೆಗೆ ಅವರು ಬಂದಿದ್ರು, ಅವ್ರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೊಬ್ರು ಯತಿಗಳು ಈ ವೇದಿಕೆ ಮೇಲದಾರ ಅವರಿಗೆ, ಪೂಜ್ಯರಾದಂತಹ ಮಹಾಂತ ಅಪ್ಪುಗಳಿಗೆ, ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಗದುಗಿನ ಶಿವಾನಂದ ಮಠದ ಜಗದ್ಗುರು ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವ ಹುಕ್ಕೇರಿ ಮಠದ ಶ್ರೀಮನ್ನಾರಾಯಣ ಸ್ವರೂಪಿ ಹಾವೇರಿ ಮಹಾಸ್ವಾಮಿಗಳು ಕೂಡ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದೀಗ 22ನೇ ದಿನದ ಪ್ರವಚನ ಸಾರವನ್ನು ಡಾಕ್ಟರ್ ಮಹಾನ್ ಪ್ರಭು ಸ್ವಾಮಿಗಳು ವಿರಕ್ಮಠ್ ಶಿಗುಣಸಿ ಅವರು ನಮ್ಮ ಸದಾಶಿವಾನಂದ ಸ್ವಾಮೀಜಿಯವರು ಕೆಲವು ಮಾತುಗಳನ್ನು ಈ ವೇದಿಕೆ ಮೂಲಕ ಹಂಚಿಕೊಂಡ್ರು. ಬಹಳ ದೂರದ ಊರಿನಿಂದ ಪೂಜ್ಯರು ಬಂದಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ಅವರಿಗೆ ಬಹಳ ಆನಂದ. ಎಲ್ಲರೂ ಮಹಾಪ್ರಸಾದವನ್ನು ತಂದ್ರಿ. ಇಲ್ಲಿ ಅಪ್ಪವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು, ಇಲ್ಲಿ ಅನ್ನದಾಸೋಹನೂ ನಡೆದಿದೆ, 28 ದಿನಗಳವರೆಗೆ ಜ್ಞಾನ ದಾಸೋಹನೂ ನಡೆದದ ಅನ್ನೋ ಕಾರಣಕ್ಕಾಗಿ ಇಷ್ಟು ಜನ ಎಲ್ಲ ಸೇರಿದೆ. ಇದನ್ನ ನಾವೆಲ್ಲರೂ ಇಲ್ಲಿ ಬಂದೇ ನೋಡ್ಬೇಕು. ಇವಾಗ ನಮ್ಮನೆ ಮ್ಯಾಕ್ಸ್ ಮೂಲರು ಜರ್ಮನಿಯಾಗ ಕುಂತ್ಕೊಂಡು ಭಾರತ ನೋಡಿದಾಗ ಆಗ್ತದ. ಅಲ್ಲಿ ಕುತ್ಕೊಂಡು ಕೇರಳ ನೋಡೋದು ಅಂದ್ರೆ ಅಪ್ಪ ಅವರು ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ನಿರಂಜನ ಪ್ರಣವ ಸ್ವರೂಪರ ಬಗ್ಗೆ ಹೇಳಿದರು. ಶ್ರೋತ್ರಿಯ ಬ್ರಹ್ಮನಿಷ್ಠರ ಬಗ್ಗೆನೂ ಚಿಂತನೆ ಮಾಡಬೇಕು. ಜಗದ್ಗುರು ಶಿವಾನಂದರು ಗದಗದಲ್ಲಿ ಬಹಳ ಅಪರೂಪವಾಗಿ ಬದುಕಿದ್ರು. ಯಾವುದೇ ಅಧಿಕಾರದ ಆಲಸ್ಯ ಇಲ್ಲ ಅವ್ರಿಗೆ, ಬೇಕು ಬೇಡುಗಳಿಲ್ಲ ಅಂತಹ ಗುರುಗಳು. ಇವತ್ತು ನಾವು ಈ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನ್ನುವಂಥವ್ರು ನೋಡ್ಬೇಕು, ಈಗ ಹುಡುಕಾಡ್ಬೇಕು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪೂಜ್ಯರು ಭರವಸೆ ಬೆಳಕಾಗಿ ನಿಂತ್ಕೊಂಡಿದ್ದಾರೆ. ಒಂದ್ಸಾರಿ ಚಪ್ಪಾಳಿ ತಟ್ಟಿ ಅವರನ್ನ ಗೌರವಿಸಿ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಬಸವ ಸರಣಿ ಹರಿವುದಾಗನೆ ಭವಣೆಯೋ, ಮಾಡು ಮನವೇ ಬಸವ ಸ್ಮರಣಿ ಹರಿವುದಾಗನೆ ಭವಣೆಯೋ, ತಪ್ಪನೆಣಿಸದೆ ನಂಬಿಕೊಳ್ಳುವ ಬಸವನ ಕರುಣೆಯೋ, ತಪ್ಪನೆಣಿಸದೆ ನಂಬಿಕೊಳ್ಳುವ ಬಸವನ ಕರುಣೆಯೋ, ಮಾಡು ಮನವೇ ಬಸವ ಸ್ಮರಣಿ ಮಾಡು ಮನವೇ ಬಸವ ಸ್ಮರಣೆ.
ಪಾಪ ಪುಣ್ಯದ ಹಂಗಲಿಂಗನು ಸರ್ವನಗನದ ಪಾಪ ಪುಣ್ಯದ ಹಂಗಲಿಂಗನು ಕಾಯಕವ ಕೈಲಾಸವೆಂಬುದ ದುಡಿಮೆ ಮಂತ್ರವನು ಬಿದನು ಕಾಯಕವ ಕೈಲಾಸವೆಂಬುದ ದುಡಿಮೆ ಮಂತ್ರವನು ಬಿದನು ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ ಏಳು ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ ಮನುಜರೆಲ್ಲರೂ ಒಂದೇ ಎಂಬ ಸಮತೆ ತತ್ವವ ಬೋಧಿಸಿ ಮನುಜರೆಲ್ಲರೂ ಒಂದೇ ಎಂಬ ಸಮತೆ ತತ್ವವ ಬೋಧಿಸಿ ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು ವಚನ ಪ್ರೇಮಿ ಅರಿವು ತೋರಿದ ವಿಶ್ವಗುರುವೇ ಬಸವನು ವಚನ ಪ್ರೇಮಿ ಅರಿವು ತೋರಿದ ವಿಶ್ವಗುರುವೇ ಬಸವನು ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಸುಖವೇ ಬರಲಿ ದುಃಖ ಬರಲಿ ಬಸವ ಬಸವ ಎನ್ನುವೆ ಸುಖವೇ ಬರಲಿ ದುಃಖ ಬರಲಿ ಬಸವ ಬಸವ ಎನ್ನುವೆ ಬಸವ ನಾಮವನ್ನೆನ್ನುತ್ತಾ ಗುರು ಬಸವನಲ್ಲಿ ಒಂದಾಗುವೆ ಬಸವ ನಾಮವನ್ನೆನ್ನುತ್ತಾ ಗುರು ಬಸವನಲ್ಲಿ ಒಂದಾಗುವೆ ಮಾಡು ಮನವೇ ಬಸವ ಸ್ಮರಣೆ ಅರಿವುದಾಗಲೇ ಮರಳೆಯೋ ಮನವೇ ಬಸವ ಸ್ಮರಣೆ ಅರಿವು
जय। अल्लम प्रभुलिंगेश्वर महाराज की जय। ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಅನಾದಿ ನಿರಂಜನ ಜಗದ್ಗುರು ಶೂನ್ಯ ಪೀಠಾಧೀಶ್ವರ ಅಲ್ಲಮ ಪ್ರಭುದೇವರ ಅದಮ್ಯ ಚೈತನ್ಯಕ್ಕೆ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸಿ ಮಹಾಮಹಿಮರಾದ ಪರಮ ಪೂಜ್ಯ ಶೇಗುಣಶಿಯ ಮುರುಘೇಂದ್ರ ಶಿವಯೋಗಿಗಳವರನ್ನ ಗುರುಕುಮಾರ ಶಿವಯೋಗಿಗಳವರನ್ನ ಧ್ಯಾನಿಸಿಕೊಂಡು ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ ಅಲ್ಲಮ ಪ್ರಭುದೇವರ ನೂತನ ಗುರುಮಂದಿರದ ಲೋಕಾರ್ಪಣೆಯ ಸಮಾರಂಭದ ನಿಮಿತ್ತವಾಗಿ ನಾವೆಲ್ಲರೂ ಬಸವ ಮಹಾಪುರಾಣ ಪ್ರವಚನವನ್ನ ಆಲಿಸ್ತಾ ಬಂದಿದ್ದೇವೆ. ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿ ಅತ್ಯಂತ ಉತ್ಸಾಹದ ಸಮಾಜ ಸೇವೆಯನ್ನೇ ಒಂದು ವ್ರತವನ್ನಾಗಿಸಿಕೊಂಡು ಭಕ್ತ ಬಂಧುಗಳ ಬದುಕನ್ನು ಉದ್ಧರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂತಹ ನಮ್ಮ ದಿನಮಾನದ ಆದರ್ಶ ಯುವತಿಗಳಾದ ಹಾವೇರಿ ಹುಕ್ಕೇರಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಚಿಮ್ಮಡದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಅತ್ಯಂತ ಉತ್ಸಾಹದ ನಮ್ಮೂರಿನ ಹಿರಿಯ ಮಠದ ಪರಮ ಪೂಜ್ಯ ಗಂಗಾಧರ ದೇವರಲ್ಲಿ ಶರಣಗಳನ್ನು ಹೇಳಿ ವಿರೂಪಾಕ್ಷ ದೇವರಲ್ಲಿ ಶರಣಗಳನ್ನು ಹೇಳಿ ವೇದಿಕೆಯಲ್ಲಿ ಅಕ್ಕ ಮಹಾದೇವಿ ಬಸವಣ್ಣ ಅಲ್ಲಮ ಪ್ರಭು ಎಲ್ಲರೂ ಬಂದು ಕುಂತಾರ ನೋಡ್ರಿ. ಅವರೆಲ್ಲರಿಗೂ ಶರಣಗಳು. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಪ್ರವಚನವನ್ನು ಕೇಳಲು ಆಗಮಿಸಿರುವಂತಹ ಎಲ್ಲ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನಾದ ನಿನಾದ ಸುನಾದಗಳ ಮೂಲಕ ಸಂಗೀತದ ಮೆರಗನ್ನು ತಂದು ಕೊಟ್ಟಿರುವಂತಹ ಪ್ರತಿಭಾವಂತ ಸಂಗೀತಗಾರರಾದ ಸಂಗಮೇಶ್ ಅವರೇ, ಅಮರೇಶ್ ಅವರೇ, ಷಣ್ಮುಖಯ್ಯನವರೇ, ತೋಟೇಂದ್ರ ಕುಮಾರ್ ಅವರೇ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪ್ರವಚನ ಮಾಲಿಕೆಯನ್ನು ಬಿತ್ತರಿಸ್ತಾ ಇರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ, ನಿರೂಪಕರೇ, ಬೇರೆ ಬೇರೆ ಊರಿನಿಂದ ಇವತ್ತು ನೋಡ್ರಿ ಬಹಳ ದೂರದಿಂದ ಜತ್ ತಾಲೂಕಿನ ಬೇಳೂರಿನಿಂದ ಬಂದಾರ ಭಕ್ತರು, ಆ ಕಡೆ ಸಂಕೇಶ್ವರದಿಂದ ಬಂದಾರ, ಬೆಳಗಾವಿ ಕಡೆಯಿಂದ ಬರಾಕತ್ತಾರ. ಒಟ್ಟಿಗೆ ಎಲ್ಲಾ ಕಡೆಗೂ ಒಂದೇ ಒಂದು ಮಾತು ಚಾಲ್ತಿಯೊಳಗದ, ಅಲ್ಲಮ ಪ್ರಭುದೇವರು ಅನ್ನುವಂತ ಹೆಸರು ಮಾತ್ರ ಚಾಲ್ತಿಯೊಳಗದ, ಕೇರಳ ಅನ್ನುವಂತ ಹೆಸರು ಮಾತ್ರ ಚಾಲ್ತಿಯೊಳಗದ. ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಬಂದು ಕೂತ್ಕೊಂಡಿದ್ದೀರಿ. ತಮಗೆಲ್ಲ ಶರಣು ಶರಣಾರ್ಥಿಗಳು. ತಮ್ಮ ಶಾರ್ಪ್ ಸೌಂಡ್ ಹೆಚ್ಚು. ಇವತ್ತು ನೋಡ್ಬೇಕ್ರಿ ಆಟ ನೀವು. ಒಂದಿಷ್ಟು ಮಂದಿ ಮೊದಲ ಬಂದು ಕೂತಿದ್ರಿ. ನಮ್ಮ ಶೇಗುಣಸಿಯ ಎಲ್ಲಾ ಸದ್ಭಕ್ತರು ಎಷ್ಟು ಜನ ಬಂದ್ರು ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಸಾಕಷ್ಟು ಜನ. ಒಂದು ಕಡೆಯಿಂದ ನಾವು ಶೇಗುಣಸಿ ಅವರು ವಾದ್ಯ ವೈಭವಗಳೊಂದಿಗೆ ನಾವು ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಕಡೆಯಿಂದ ನಾವೇನು ಕಮ್ಮಿ ಅಂತ ಚಿಮ್ಮಡದ ಅಜ್ಜಾರು ಚಾಲು ಮಾಡಿದ್ವಿ. ನೋಡ್ಬೇಕ್ರಿ ನೀವು ಅದನ್ನ. ಒಂದು ಕಡೆ ಹಿಂದೂ ಮಹಾಸಾಗರ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ, ಎರಡೂ ಸೇರಿ ಎಲ್ಲಿ ಕೂಡಿದ್ವು ಅಂದ್ರೆ ತೇರದಾಳದ ಕನ್ನಡ ಶಾಲೆಯ ಮುಂದೆ ಕೂಡಿ, ಸರ್ಕಾರಿ ಕನ್ನಡ ಶಾಲೆ ಅಲ್ಲಿ ಬಂದು ಎರಡೂ ಕೂಡಿದ್ವಿ. ಸಂಗಮ, ತ್ರಿವೇಣಿ ಸಂಗಮ. ಎಲ್ಲಿ? ಅಲಹಾಬಾದ್. ಆ ಕಡೆ ಪ್ರಯಾಗ್ರಾಜ್ ನಾವು ಮಾತಾಡ್ತೀವಿ. ಇವತ್ತು ಕೇವಲ ಶೇಗುಣಸಿ ಮತ್ತು ಚಿಮ್ಮಡ ಮಾತ್ರ ಅಲ್ಲ, ಬೇರೆ ಬೇರೆ ಊರಿನ ಎಲ್ಲ ಸದ್ಭಕ್ತರು ಎಲ್ಲಿ ಬಂದು ಸಂಗಮಿಸಾಕತ್ತಾರಂದ್ರ ತೇರದಾಳದ ಅಲ್ಲಮ ಪ್ರಭುದೇವರ ಕ್ಷೇತ್ರದಲ್ಲಿಯೇ ಸಂಗಮಿಸುತ್ತಿದ್ದಾರೆ. ನಾನು ಅದನ್ನೇ ಹೇಳಿದೆ. ಒಂದು ಈ ಟ್ರ್ಯಾಕ್ಟರ್ಗಳನ್ನೆಲ್ಲ ಈ ಕಡೆ ನಿಲ್ಲಿಸ್ಬೇಕಾಗಿತ್ತು. ನಾನು ನಿನ್ನೆ ಹೇಳಿದ್ದೆ, ಎಲ್ಲ ಏನ್ ಮಾಡ್ಬಿಡ್ತೀರಿ ನೋಡ್ರಿ. ನಿನ್ನೆ ಎಲ್ಲ ಅಲ್ಲೇನೆ ತುಂಬ ಹೋಗಿತ್ತು. ನಿನ್ನೆ ಈಗ ಅಲ್ಲಿ ನಿಂದ್ರಿಸಿ ಬಿಟ್ಟಿರಲ್ಲ ಎಲ್ಲ. ಅಲ್ಲಿ ನಿಲ್ಲಿಸಿದಾಗ ಏನಾಗ್ತದೆ, ಅಲ್ಲಿ ಜಾಗ ಸಾಲ್ತಾ ಇಲ್ಲ, ಇನ್ನೂ ಜನ ಬರ್ತಾನೆ ಇದ್ದಾರೆ.
ಇದು ನೋಡ್ರಿ 10 ಎಕರೆ ಈಗ ಎಲ್ಲನೂ ಪ್ಯಾಕ್ ಆಗ್ತಾ ಹೊರಡಿತವೆ. ಇನ್ನು ಇಲ್ಲೆಲ್ಲ ಕೂತ್ಕೋತೀರಿ, ಅವುಗಳನ್ನ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ರಿ ಅಂದ್ರೆ ಇಲ್ಲೆಲ್ಲ ಜನ ಕೂತ್ಕೊಂಡ್ರಿ ಅವರು. ಅದನ್ನ ನಾವೇನು ಸೂಚನೆಗಳನ್ನು ಕೊಡ್ತೀವಿ ಸೀರಿಯಸ್ ಆಗಿ ಅವ್ನು ಮಾಡ್ಬೇಕು. ಎಲ್ಲರೂ ಹುಯ್ 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 ಅನ್ಕೊಂತ ಒಂದೇ ಕಡೆ ಇದ್ದು ಬಿಟ್ರಿ ಅಂದ್ರೆ ಅಸ್ತವ್ಯಸ್ತ ಆಗ್ತದೆ. ನೋಡ್ರಿ ಬಂದವ್ರೆಲ್ಲ ಎಲ್ಲಿ ಕೂತ್ಕೋಬೇಕು, ಅವ್ರಿಗೆ ನಾವು ಕಾಣೋದೇ ಇಲ್ಲ, ಈ ಕಡೆ ಬಂದು ಕೂತ್ಕೊಳ್ಳೋದಾಗ್ತದೆ. ಅದಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡ್ಬೇಕು. ಇನ್ನಾದ್ರೂ ಎಲ್ಲ ಕಾರ್ಯಕರ್ತರು ನಾವು ಅದನ್ನೇ ನಿನ್ನೆ ಕೂತ್ಕೊಂಡು ನಾವು ಅದನ್ನೇ ಹೇಳಿದ್ದು. ಇನ್ನೆಲ್ಲ ನೋಡ್ರಿ ಎಲ್ಲ ಕಡೆಯಿಂದ ಜನಗಳೀಗ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಇವತ್ತು ತೇರದಾಳದ ಬಗ್ಗೆ ಯಾಕೆಲ್ಲರೂ ಹೆಮ್ಮೆಯಿಂದ ಮಾತಾಡ್ತಾರೆ ಅಂದ್ರೆ ಇಲ್ಲಿ ಅನ್ನದಾನ, ಅನ್ನ ದಾಸೋಹ ಮತ್ತು ಜ್ಞಾನ ದಾಸೋಹ. ನಾನು ಮೊದಲನೇ ದಿನದಿಂದಲೂ ಹೇಳ್ತಾ ಬಂದಿದ್ದೇನೆ, ನೆತ್ತಿಯನ್ನು ತುಂಬಬೇಕು, ಹೊಟ್ಟೆಯನ್ನು ತುಂಬಬೇಕು. ಬರೀ ನೆತ್ತಿ ಹತ್ರ ತುಂಬ್ಕೋತ ಹೋಗ್ಬಿಟ್ಟು ಬಂದ್ರೆ ಬದುಕೋದು ಹೆಂಗ? ಬೇಕಲ್ಲ, ಗಾಡಿಗೆ ಡೀಸೆಲ್ ಬೇಕಲ್ರ. ಅನ್ನ ದಾಸೋಹನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡಿಬೇಕು, ಜ್ಞಾನ ದಾಸೋಹನು ನಡಿಬೇಕು. ಇದು ಅಲ್ಲಮ ಪ್ರಭುದೇವರ ಆಶಯ. ಇದು ಕೇವಲ ಅಶನವನ್ನ ಮಾಡುವಂತಿಲ್ಲ, ಅನುಭವವನ್ನ ಮಾಡಬೇಕು ಅಂತ ಅಲ್ಲಮ ಪ್ರಭುದೇವರು ಹೇಳಿರುವಂತದ್ದು. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ತೇರದಾಳದಲ್ಲಿ ಅಂಥದ್ದೊಂದು ಮಹತ್ ಕಾರ್ಯ ನೆರವೇರ್ತಾ ಇರುವಂತದ್ದು ಬಹಳ ಆನಂದವನ್ನು ಕೊಡುವಂತ ಸಂಗತಿ ಅಂತ ನಾನು ಆರಂಭದಲ್ಲೇನೆ ಭಾವಿಸಿಕೊಂಡು, ಕಲ್ಯಾಣ, ಜಗದ ಕಲ್ಯಾಣ, ವಿಶ್ವ ಕಲ್ಯಾಣ, ಎಂತ ಅದ್ಭುತವಾಗಿರುವಂತಹ ಕಲ್ಯಾಣ. ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರು ಒಂದು ಕಡೆಗೆ, ಭಕ್ತಿಯ ಭಂಡಾರವೇ ಆಗಿದ್ದಂತಹ ಬಸವಣ್ಣನವರು ಮತ್ತೊಂದು ಕಡೆಗೆ, ಜ್ಞಾನಕ್ಕೆ ಇನ್ನೊಂದು ಹೆಸರು ಅಂದುಕೊಂಡು ಎಲ್ಲ ಶರಣರು ಬರೆದಿರುವಂತಹ ವಚನಗಳಿಗೆ ಸರಿಯಾಗಿವೆಯೋ ಇಲ್ಲವೋ ಅಂತ ಹೇಳಿ ಪರಿಷ್ಕರಣೆ ಮಾಡುವಂತಹ ಚನ್ನಬಸವಣ್ಣನವರು ಮತ್ತೊಂದು ಕಡೆಗೆ, ಕರ್ಮ ಯೋಗಿಗಳಾಗಿರುವಂತಹ ಸಿದ್ದರಾಮೇಶ್ವರರು ಮತ್ತೊಂದು ಕಡೆಗೆ, ಎಲ್ಲಾ ಶರಣರು ಒಂದೇ ಕಡೆ ಕೂಡುವುದು, ಮಾತಾಡುವುದು, ಚಿಂತನೆಗಳನ್ನು ಹಂಚಿಕೊಳ್ಳುವುದು ಎಂತ ಆನಂದ ನೋಡ್ರಿ. ಅದು ಒಂದು ಸಂದರ್ಭದಲ್ಲಿ ಎಲ್ಲ ಶರಣರ ಸಮ್ಮುಖತ್ವದಲ್ಲಿ ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾರೆ, ಇದೀಗ ನಾನು ಒಂದು ವಿಶೇಷವಾಗಿರುವಂತಹ ಕಾರ್ಯವನ್ನ, ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದೇನೆ, ಒಂದು ಪೀಠವನ್ನ ನಿರ್ಮಾಣ ಮಾಡಿದ್ದೇನೆ. ನಿಮ್ಮೆಲ್ಲರ ಸಮ್ಮುಖತ್ವದಲ್ಲಿ ಅಲ್ಲಮ ಪ್ರಭುದೇವರ ಸಾನ್ನಿಧ್ಯದಲ್ಲಿ ಅದು ಯಾವ ಪೀಠ ಅನ್ನುವಂಥದ್ದನ್ನ ಈಗ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿ ಎಲ್ಲ ಶರಣರಿಗೆ ಕೈ ಮುಗಿದು ಬಾಗಿದ ತಲೆಯಾಗಿರಿಸಿ ಅಲ್ಲಮ ಪ್ರಭುದೇವರ ಸಾನ್ನಿಧ್ಯದಲ್ಲಿ ವಿಶ್ವಗುರು ಬಸವಣ್ಣನವರು ತೋರಿಸಿ ಹೇಳ್ತಾರ, ನಾನು ಕಟ್ತಾ ಇರುವಂತದ್ದು ಬೇರೆ ಯಾವುದೂ ಅಲ್ಲ, ಶೂನ್ಯ ಪೀಠ ಅನ್ನುವಂಥದ್ದನ್ನ ಕಟ್ಟಿದ್ದೇನೆ, ಅದಕ್ಕೆ ಅನುಭವ ಮಂಟಪ ಅನ್ನುವಂತಹ ಹೆಸರನ್ನ ಇಟ್ಟಿದ್ದೇನೆ. ನಾನು 12 ವರ್ಷಗಳವರೆಗೆ ತಪಸ್ಸನ್ನ ಮಾಡಿದರ ಫಲವಾಗಿ ಇವತ್ತು ಆ ಅನುಭವ ಮಂಟಪವನ್ನು ಕಟ್ಟಿದ್ದೇನೆ. ಆ ಅನುಭವ ಮಂಟಪದ ಪ್ರಪ್ರಥಮ ಘನತೆ ವ್ಯಕ್ತ ಅಧ್ಯಕ್ಷರು ಯಾರು ಅಂದ್ರೆ ಅನಾದಿ ನಿರಂಜನ ಜಗದ್ಗುರುಗಳಾದ ಶ್ರೀ ಅಲ್ಲಮ ಪ್ರಭುದೇವರು ಅನ್ನುವ ಮಾತುಗಳನ್ನ ಬಸವಣ್ಣನವರು ಹೇಳಿದರು. ನೀವು ಹೆಂಗೆ ಚಪ್ಪಾಳಿ ತಟ್ಟಿದ್ರಲ್ಲ, ಅಲ್ಲೆಲ್ಲ ಶರಣರು ಹರ ಹರ ಮಹಾದೇವ ಅಂತ ಹೇಳಿ ಜೈಕಾರವನ್ನ ಮಾಡಿದರು. ಬಸವಣ್ಣನವರು ಈ ಮಾತನ್ನ ಹೇಳಿದಾಗ ಅಲ್ಲಮ ಪ್ರಭುದೇವರು ಪುಡುಕಿದುಕೊಂಡ್ರು, ಆನಂದ ತುಂದಿಲರಾದರು. ಬಸವಣ್ಣ ಎಂತ ಅನುಭವ ಮಂಟಪ ಇದು? ಅಲ್ಲಮ ಪ್ರಭುದೇವರು ಪ್ರಶ್ನೆ ಕೇಳ್ತಾರೆ, ಎಷ್ಟು ಅದ್ಭುತವಾದ ಮಂಟಪ ಇದು, ಶೂನ್ಯ ಪೀಠ ಅಂತ ಹೇಳ್ತೀವಿ. ಈ ಶೂನ್ಯ ಪೀಠವನ್ನ ಆರೋಹಣ ಮಾಡಬೇಕು ಅಂತ ಹೇಳ್ತೀವಿ. ಏನೇನು ವಿಶೇಷತೆ ಹೇಳು, ಎಲ್ಲ ಶರಣರಿಗೆ ಹೇಳು. ಬಸವಣ್ಣ ಅತ್ಯಂತ ಆತ್ಮೀಯವಾಗಿ ಅಲ್ಲಮ ಪ್ರಭುದೇವರು ಕೇಳಿದ್ರು. ಪರಿಣಾಮ ಏನಾಯ್ತಂತೀರಿ? ಅಪ್ಪ, ಇಲ್ಲಿರುವಂತದ್ದು 6 ಸ್ಥಳಗಳು. ಈ 6 ಸ್ಥಳಗಳು ಏನದಾವಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, 6 ಸ್ಥಳಗಳು. ನಾವೆಲ್ಲರೂ ಚಿಂತನೆ ಮಾಡುವಂತದ್ದು ಏನು ಅಂದ್ರೆ ಅಷ್ಟಾವರಣಗಳು, 8 ಆವರಣಗಳು: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, 8 ಆವರಣಗಳು. ಇವಕ್ಕ ಅಷ್ಟಾವರಣಗಳು ಅಂತ.
ಪಂಚಾಚಾರಗಳು, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, 5 ಆಚಾರಗಳು. ಷಟ್ಸ್ಥಲಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, 6 ಸ್ಥಳಗಳು. ಬಸವಣ್ಣ ಮುಂದುವರೆದು ಹೇಳಕತ್ತಾರ, ಅಷ್ಟಾವರಣವೇ ಅಂಗವಾಗಬೇಕು, ಪಂಚಾಚಾರವೇ ಪ್ರಾಣವಾಗಬೇಕು, ಷಟ್ಸ್ಥಲವೇ ಆತ್ಮವಾಗಿ ಯಾವ ವ್ಯಕ್ತಿ ಬದುಕ್ತಾನಲ್ಲ ಆ ವ್ಯಕ್ತಿ ಕೇವಲ ವ್ಯಕ್ತಿಯಾಗಿರಂಗಿಲ್ಲ, ಅವನೊಂದು ದೊಡ್ಡ ಶಕ್ತಿಯಾಗಿರುತ್ತಾನೆ ಅನ್ನುವ ಮಾತುಗಳನ್ನ ಬಸವಣ್ಣ ಹೇಳಿದರು. ಎಲ್ಲರೂ ಬಹಳ ಖುಷಿಯಿಂದ ಆ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು. ಅಲ್ಲಮ ಪ್ರಭುದೇವರ ದಿವ್ಯ ಸನ್ನಿಧಿಗೆ ಬಂದಿರುವಂತಹ ಬಸವಣ್ಣನವರು ಮುಗಿದ ಕೈಯಾಗಿರಿಸಿ, ಬಾಗಿದ ತಲೆಯಾಗಿರಿಸಿ, ಅಪ್ಪಾಜಿ ನೀವು ಈ ವೇದಿಕೆಯನ್ನ ಏರಬೇಕು, ನೀವು ಈ ಶೂನ್ಯ ಪೀಠವನ್ನ ಏರಬೇಕು ಅಂತ ಹೇಳಿ ಆನಂದ ತುಂದಿಲರಾಗಿ ಭಕ್ತಿಯಿಂದ ಕೇಳ್ಕೊಂಡಾಗ ಅಲ್ಲಮ ಪ್ರಭುದೇವರು ನಾನ್ಯಾಕಪ್ಪ ಏರಬೇಕು ಅಂತ ಒಂದು ಮಾತಂದ್ರು. ಆವಾಗ ಬಸವಣ್ಣನವರು ಹೇಳಿದರು, ಈ ಜಗತ್ತಿನಲ್ಲಿಯೇ ಈ ಶೂನ್ಯ ಪೀಠವನ್ನ ಪ್ರಪ್ರಥಮ ಬಾರಿಗೆ ಏರುವಂತಹ ಸಕಲ ಸಲ್ಲಕ್ಷಣವನ್ನು ಹೊಂದಿರುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ನೀವೇ ಆಗಿದ್ದೀರಿ. ನೀವೇ ಆ ಒಂದು ಪರಮ ಪರಂಪರೆಯ ಪೀಠವನ್ನ ಆರೋಹಣೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ಶರಣರು ಅವರ ಮಾತುಗಳನ್ನ ಸಮ್ಮತಿಸಿದರು. ನೇರವಾಗಿ ಅಲ್ಲಮ ಪ್ರಭುದೇವರು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತ 6 ಸ್ಥಳಗಳನ್ನ ಏರಿ ಕುಳಿತುಕೊಂಡು ಎಲ್ಲ ಶರಣರನ್ನ ಉದ್ದೇಶಿಸಿ ಒಂದು ಮಾತು ಹೇಳ್ತಾರೆ. ಮಹಾಗುರು ಸಂಗನ ಬಸವಣ್ಣ ನನಗೆಯೋ ಗುರು, ನಿನಗೆಯೋ ಗುರು, ಜಗವೆಲ್ಲಕ್ಕೆಯೋ ಗುರು ಕಾರಣ ಗುಹೇಶ್ವರ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲ ಶರಣರು ಆ ಮಾತುಗಳನ್ನ ಜೋರಾದ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ಸ್ವಾಗತ ಮಾಡಿಕೊಂಡರು. ಬಸವಣ್ಣ ಹನ್ನಾಗ ವಿನಮ್ರತೆಯಿಂದ ಹನ್ನಾಗ ಒಂದ್ ಕಡೆಗೆ ನಿಂತ್ಕೊಂಡ. ತಾನಾ ಕಟ್ಟಿರುವಂತ ಅನುಭವ ಮಂಟಪದ ಅಧ್ಯಕ್ಷ ಬಸವಣ್ಣ ಆಗ್ಲಿ, ನೀವಾಗ್ಲಿ, ಜ್ಞಾನದ ಸೂರ್ಯರಾಗಿರುವಂತಹ ನೀವು ಆ ಘನತೆವೆತ್ತ ಪೀಠದ ಅಧ್ಯಕ್ಷರಾಗಬೇಕು. ಎಂತ ಬಸವಣ್ಣ, ಎಂತ ಶರಣರು, ಎಂತ ಯೋಗಿ, ಎಂತ ವಚನ ಪರಂಪರೆ, ಆ ಸಿದ್ಧಾಂತ. ಮೇಲೆ ಕುಳಿತುಕೊಂಡು ಎಲ್ಲ ಚಿಂತನೆಗಳು, ಬದುಕಿಗೆ ಬೇಕಾಗುವ ಮಾತುಗಳು, ಎಲ್ಲಾ ಶರಣರು ಮಾತುಗಳನ್ನು ಹೇಳಾಕತ್ತರು. ಎಲ್ಲಾ ಶರಣರು ಮಾತುಗಳನ್ನು ತಮ್ಮ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಾಕತ್ತರು. ಅವು ಸರಿ ಅದಾವೋ ಇಲ್ಲೋ ಅಂತ ತಿಳ್ಕೊಂಡು ಅವುಗಳಿಗೆ ಅಂಕಿತವನ್ನ ಹಾಕುವಂತಹ ಕಾರ್ಯವನ್ನ ಚನ್ನ ಬಸವಣ್ಣನವರು ಮಾಡ್ತಾ ಇದ್ರು. ಮ್ಯಾಲೆ ಕುಳಿತುಕೊಂಡ ತಕ್ಷಣ ಬಹಳ ಆನಂದ ಅನಿಸ್ತವೆ. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕು, ಇವತ್ತು ಇಂಗ್ಲೆಂಡಿನ ಲ್ಯಾಂಬೆತ್ ನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಯಿತು. ಎಷ್ಟು ಆನಂದ ಅಂತೀರಿ. ನಾನು ಮೊದಲನೇ ದಿನಾನೇ ಆ ಮಾತುಗಳನ್ನು ಹೇಳಿದೆ. ಇವತ್ತು ಅನುಭವ ಮಂಟಪದ ಸಂದರ್ಭ ಬಂದಿದೆ ಅಂತ ಮತ್ತೊಂದು ಸಾರಿ ಆ ಮಾತುಗಳನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಈ ದೇಶದ ಘನತೆವೆತ್ತ ಪ್ರಧಾನ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಇಂಗ್ಲೆಂಡಿಗೆ ಹೋಗಿದ್ರು, ಲ್ಯಾಂಬೆತ್ ನಗರಕ್ಕೆ ಹೋಗಿದ್ರು. ಬಸವಣ್ಣನವರ ಮೂರ್ತಿ ಅನಾವರಣ ಮಾಡುವಂತಹ ಸಂದರ್ಭ ನಾನು ಟಿವಿ ಮುಂದೆ ಕಣ್ಣರಳಿಸಿಕೊಂಡು ನೋಡ್ತಾ ಕುಳಿತುಕೊಂಡಿದ್ದೆ. ಏನು ಮಾತಾಡಬಹುದು ಮೋದಿಜಿ ಅವರು, ಏನು ಹೇಳ್ಬೋದು ಅವರು ಮೋದಿಜಿ ಅವರು? ಭಾರತ ದೇಶದ ಭಾಗ್ಯ ವಿಧಾತರಾಗಿರುವಂತಹ ಬಸವಣ್ಣನವರ ಕುರಿತಾಗಿ ಇಂಗ್ಲೆಂಡದವರು ಏನು ಮಾತಾಡಬಹುದು ಅಂತ ನಾನು ಸೂಕ್ಷ್ಮವಾಗಿ ಟಿವಿ ಮುಂದೆ ಕುಳಿತುಕೊಂಡು ನೋಡ್ತಿದ್ದೆ. ಈ ದೇಶದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಬಹಳ ಹೃದಯ ತುಂಬಿದ ಮಾತುಗಳನ್ನು ಹೇಳಿದ್ರು. ನಾನು ಭಾರತ ಅನ್ನುವಂತಹ ದೊಡ್ಡ ದೇಶದ ಪ್ರಧಾನ ಮಂತ್ರಿಯಾಗಿ ನಾನು ಲಂಡನ್ಗೆ ಬಂದಿಲ್ಲ. ಭಾರತ ಅನ್ನುವಂತಹ 140 ಕೋಟಿ ಜನಸಂಖ್ಯೆಯ ದೇಶದ ಪ್ರಧಾನ ಮಂತ್ರಿಯಾಗಿ ನಾನು ಲಂಡನ್ಗೆ ಬಂದಿಲ್ಲ. ನಾನೊಬ್ಬ ಬಸವಣ್ಣನ ಭಕ್ತನಾಗಿ ಲಂಡನ್ಗೆ ಬಂದಿದ್ದೇನೆ ಅನ್ನುವ ಮಾತುಗಳನ್ನು ಹೇಳಿದ್ರು. ಎಂತ ಆನಂದ ಅಂತೇಳಿ. ಇಡೀ ಜಗತ್ತನ್ನ ಆಳೋದಕ್ಕೆ ಹುಟ್ಟಿದವರು ನಾವು. ನಮ್ಮ ಮಾತುಗಳನ್ನ ಕೇಳಬೇಕು ನೀವು. ನಾವೇನೋ ಅದ್ರಿಂದ ಉಳ್ಕಾದ ಯಾವುದೋ ವಿಚಾರ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಜಗತ್ತನ್ನ ಆಳುವುದಕ್ಕೇನೆ ನಾವು ಬಂದಿದ್ದೇವೆ ಅಂತ ಹೇಳಿ ಇಡೀ ಜಗತ್ತನ್ನೇ ತಮ್ಮ ಕೈವಶವಾಗಿಸಿಕೊಂಡಿರುವಂತಹ ಇಂಗ್ಲೆಂಡಿಗರು ಭಾರತ ದೇಶದ ಭಾಗ್ಯ ವಿಧಾತರಾದ ಬಸವಣ್ಣನವರನ್ನ ಯಾಕೆ ಒಪ್ಕೊಂಡ್ರು? ಇದು ಪ್ರಶ್ನೆ. ಭಾರತ ದೇಶದ ಅಪರೂಪದ ವ್ಯಕ್ತಿಯಾಗಿರುವಂತಹ ಬಸವಣ್ಣನವರನ್ನ ಯಾಕೆ ಒಪ್ಕೊಂಡ್ರು ಅನ್ನೋದೇ ಪ್ರಶ್ನೆ ಇಲ್ಲಿ.
ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಇಂಗ್ಲೆಂಡಿನ ಮಾಜಿ ಮೇಯರ್ ಒಬ್ರು ಮಾತಾಡ್ತಾ ಹೃದಯ ತುಂಬಿದ ಮಾತುಗಳನ್ನ ಹೇಳ್ತಾರೆ. ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವ ಮಾತುಗಳನ್ನ ಇಂಗ್ಲೆಂಡಿನ ರಾಜಕಾರಣಿಯವರು ಮಾತಾಡ್ತಾ ಹೇಳ್ತಾರೆ. ಇದರರ್ಥ ಏನು? ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟವ್ರು ಯಾರು ಅಂದ್ರೆ ನಾವು ಅಂತ ಇಂಗ್ಲೆಂಡ್ದವ್ರು ಹೇಳ್ತಾರೆ. ವಿ ಆರ್ ಮದರ್ ಆಫ್ ಡೆಮೋಕ್ರಸಿ. ಡೆಮೋಕ್ರಾಟಿಕ್ ಪ್ರಿನ್ಸಿಪಲ್ಗಳನ್ನ ನಾವು ಕೊಟ್ಟಿವಿ. ಮ್ಯಾಗ್ನಾ ಕಾರ್ಟಾ ಜಾನ್ ಅಂತ ಒಬ್ಬ ದೊರೆ ಇದ್ರು ಇಂಗ್ಲೆಂಡ್ ನಲ್ಲಿ. ಅವರು ರಾಜ ಆಗಿದ್ರು ಏನ್ ವಿಚಾರ ಮಾಡಿದ್ರು ಅಂದ್ರೆ, ನನ್ನ ಮಾತ ಯಾಕೆ ಕೇಳ್ಬೇಕಪ್ಪ, ಎಲ್ಲರ ಮಾತು ನಾನು ಕೇಳ್ಬೋದಲ್ಲ, ನನ್ನೊಬ್ಬನೇ ಅಭಿಪ್ರಾಯವನ್ನು ಯಾಕೆ ಎಲ್ಲರೂ ಕೇಳಬೇಕು, ಎಲ್ಲರ ಅಭಿಪ್ರಾಯವನ್ನು ನಾವು ಕೇಳಬೇಕಲ್ಲ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತನೆಯನ್ನು ಮಾಡಿದಂಥವ್ರು ಜಾನ್ ದೊರೆಯವರು. ಮ್ಯಾಗ್ನಾ ಕಾರ್ಟಾ ಉಲ್ಲೇಖ, ಅದು ಯಾವಾಗ ಉಲ್ಲೇಖ ಆಗಿದೆ ಅಂದ್ರೆ, ಅನುಭವ ಮಂಟಪ ಏನು ಪ್ರಾರಂಭಗೊಂಡಿತಲ್ಲ, ಪ್ರಾರಂಭ ಆಗಿ 80 ವರ್ಷಗಳ ಮೇಲೆ ಇಂಗ್ಲೆಂಡ್ನಲ್ಲಿ ಆ ಒಂದು ವ್ಯವಸ್ಥೆ ಬಂತು. ಹಾಗಾದ್ರೆ ಈಗ ನಾವೆಲ್ಲರೂ ಹೃದಯ ತುಂಬಿ ಒಪ್ಪಿಕೊಳ್ಳಬೇಕು, ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಪ್ರಪ್ರಥಮ ಬಾರಿಗೆ ನೀಡಿರುವಂತಹ ಪುಣ್ಯ ಪುರುಷ ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಅನ್ನುವ ಮಾತುಗಳನ್ನು ಇವತ್ತು ಇಂಗ್ಲೆಂಡ್ದವರು ಒಪ್ಕೊಳ್ತಾ ಇದ್ದಾರೆ, ಜಗತ್ತು ಒಪ್ಕೊಳ್ತಾ ಇದೆ. ನಾವು ಚಿಂತನೆ ಮಾಡಬೇಕು. ಅದು ಅನುಭವ ಮಂಟಪ. ಅಲ್ಲಿ ಅಲ್ಲಮ ಪ್ರಭುದೇವರು ನೋಡ್ಬೇಕ್ರ ಆಕಾರ. ಅಲ್ಲಮ ಪ್ರಭುದೇವರ ದಿವ್ಯ ವ್ಯಕ್ತಿತ್ವದ ಕುರಿತಾಗಿ ಎಷ್ಟು ಮಾತಾಡೋದು, ಏನ್ ಮಾತಾಡೋದು. ಹಣೆಯ ಮೇಲೆ ತ್ರಿಪುಂಡ್ರ ಧಾರಣ, ಕೊರಳಲ್ಲಿ ರುದ್ರಾಕ್ಷ. ಅಪವರ ಮ್ಯಾಲ ಬಂದು ಕೂತ್ಕೊಂಡ್ರು ಆ ಘನತೆ ಬೆತ್ತ ಪೀಠದ ಮೇಲೆ. ನೋಡ್ಬೇಕು ನೀವು, ಎಲ್ಲ ಶರಣರಿಗೆ ಆನಂದ ತುಂದಿಲರಾಗಿ ಲೋಕಾಭಿರಾಮವಾಗಿ ನೋಡಕತ್ತಾರ ಆ ದೃಶ್ಯವನ್ನ. ಅಪವರು ಏನು ಕುಳಿತುಕೊಂಡಾರ, ಎಂತ ಪೀಠ ಅದು, ಎಂತ ವ್ಯವಸ್ಥೆ ಅದು. ಅಲ್ಲಿ ಕುಳಿತುಕೊಂಡು ಚರ್ಚೆಗಳೆಲ್ಲ ನಡೀತಾ ಇತ್ತು. ಎಲ್ಲ ಶರಣರು ಚರ್ಚೆಗಳನ್ನ ಮಾಡ್ತಾ ಇದ್ರು. ಅವ್ರಿಗೇನು ಅನಿಸ್ತದಲ್ಲ ಅದನ್ನ ನೇರವಾಗಿ ನಿಷ್ಠುರವಾಗಿ ಯಾರ ಹೆದರಿಕೆ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಾ ಇದ್ರು. ಎಲ್ಲರೂ ಮಾತಾಡ್ತಾ ಇದ್ರು. ಆ ಅವಕಾಶವನ್ನ ಬಸವಣ್ಣ ಕಲ್ಪಿಸಿದ್ರು. ಒಂದು ರಾಜನ ಆಡಳಿತದೊಳಗಿದ್ದು ಒಂದು ಚಿಂತನೆ ಮಾಡ್ತಾರಲ್ಲ, ಅದು ಸಣ್ಣದಲ್ಲ. ಅಂತ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರಲ್ಲ, ಸಣ್ಣದಲ್ಲ ಅದು. ನೋಡ್ರಿ, ವಿಶೇಷ ನೋಡ್ರಿ, ಅಲ್ಲಮ ಪ್ರಭುದೇವರೆಲ್ಲ ನೋಡಿದ್ರಲ್ಲ, ಎಲ್ಲ ಬಹಳ ಖುಷಿ ಆಯ್ತು. ಬಸವಣ್ಣನವ್ರಿಗೆ ಅಲ್ಲಮ ಪ್ರಭುದೇವರು ಅಂದ್ರು, ಬಸವಣ್ಣ ಎಂತ ಕಲ್ಯಾಣ ನಿಂದು ಅಂದ್ರೆ, ನಾಳೆ ಒಬ್ಬ ತಾಯಿ ಬರ್ತಾಳೆ, ಕಲ್ಯಾಣಕ್ಕೆ ಒಬ್ಬ ತಾಯಿ ಬರ್ತಾಳೆ. ವಯಸ್ಸು ಸಣ್ಣದದ, ಆಧ್ಯಾತ್ಮ ಬಹಳ ದೊಡ್ಡದಪ್ಪ ಬಸವಣ್ಣ. ಎಷ್ಟು ಚಲೋ ಅಂದ್ರೆ ಆ ತಾಯಿಯ ಮಾತುಗಳನ್ನು ನೀನು ಕೇಳಬೇಕು. ಹೌದಾ? ಯಾರಪ್ಪಾಜಿ ಅವರು? ಮಹಾದೇವಿ. ಮಹಾದೇವಿ ಆಕೆಯನ್ನು ನೋಡುವುದೇ ಒಂದು ಆನಂದ ಯೋಗ. ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಂತ ಒಂದು ಊರು, ಇವತ್ತದು ಉಡುಗನಿ ಅಂತ ಆಗಿದೆ. ಅಲ್ಲಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅನ್ನುವಂತಹ ಶರಣ ದಂಪತಿಗಳಿಗೆ ಮಹಾದೇವಿ ಜನಿಸಿದ್ದಾರೆ. ಸಣ್ಣ ವಯಸ್ಸಿನೊಳಗನ ಅಪ್ರತಿಮವಾಗಿರುವಂತಹ ಜ್ಞಾನವನ್ನು ಪಡೆದುಕೊಂಡು, ಲೋಕದ ಜ್ಞಾನವನ್ನು ಪಡೆದುಕೊಂಡು ಪುಣ್ಯದ ಪುತ್ಥಳಿಯಾಗಿದ್ದಾಳೆ ಮಹಾದೇವಿ. ಹೌದ್ರೆ ಅನ್ನಕತ್ತಾರ ಬಸವಣ್ಣನವರು. ಅಷ್ಟು ಚಲೋ ಅಲ್ಲ? ಹೌದು, ಅಷ್ಟು ಚಲೋ. ವಯಸ್ಸೆಷ್ಟಿರಬೇಕು? ಬಹಳ ಇಲ್ಲ, ಬಹಳ ಸಣ್ಣಾಕಿ. 16-17 ವರ್ಷ ವಯಸ್ಸಿನ ಮಹಾದೇವಿ ಈ ಕಡೆಗೇನೆ ಬರಾಕತ್ತಾರ. ಬಸವಣ್ಣನವ್ರಿಗಿಷ್ಟ ಆನಂದ ಆತಲ್ರಿ. ಅವ್ರು ಯಾವಾಗ್ಲೂ ಹೇಳೋರು, ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲಿಗೆ ಜೀವಾಳ, ಕೂರ್ಪರ ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಟಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳ. ಆ ತಾಯಿ ಇವತ್ತು ಕಲ್ಯಾಣಕ್ಕೆ ಬರ್ತಾಳ ಅಂದ್ರೆ ನನಗೆ ಎಷ್ಟು ಖುಷಿ ಆಗಕತ್ತೈತಿ ಅಂದ್ರೆ, ಆನಂದ ಆನಂದ ಪರಮಾನಂದ ಅಂತ ಹೇಳಿ ಬರ್ತಾಳ. ನಾಳೆ ಬರ್ತಾಳೆ ಇಲ್ಲಿಗೆ. ಇಲ್ಲಿ ಭಾಂಡಿತ್ರಿ ಪಯಣ ಯಾರೇ? ಮಹಾದೇವಿ. ಸ್ನಿಗ್ಧ ಸೌಂದರ್ಯವನ್ನ, ಮುಗ್ಧ ಸೌಂದರ್ಯವನ್ನ ಮೈವೆತ್ತಂತಿರುವಂತಹ ಮಹಾದೇವಿ ನಿಂತ್ಕೊಂಡಾಳ ಒಂದು ಕಡೆಗೆ. ಆ ರಾಜ್ಯದ ಪ್ರದೇಶದ ಮುಖ್ಯಸ್ಥನಾಗಿರುವಂತಹ ಕೌಶಿಕ ಮಹಾರಾಜ ಬರಕತಾನ ಆ ಕಡೆಯಿಂದ. ಅಷ್ಟು ಮಂದಿ ಒಳಗೆ ನೋಡಿದ ಆ ಹಣೆಯ ಮೇಲೆ 3 ಬೆರಳು ವಿಭೂತಿಯನ್ನು ಹಚ್ಚಿಕೊಂಡು ನಿಂತುಕೊಂಡಿರುವಂತಹ ಮಹಾದೇವಿಯ ಸೌಂದರ್ಯ ಕೌಶಿಕನನ್ನು ಸೆಳೆದು ಬಿಡ್ತು. ಕರೆಕ್ಟ್ ಕಳಿಸಿದ್ರು, ಆಕೆನ ಮದುವೆ ಆಗ್ಬೇಕು, ಹೋಗಿ ಬರ್ರಿ.
ರಾಜನ ಕಡೆಯವರ ಬಂದಾರ ಅಂದಮೇಲೆ ಸುಮತಿ ನಿರ್ಮಲ ಶೆಟ್ಟಿಗಳಿಗೆ ಆಶ್ಚರ್ಯ ಆಯ್ತು. ನಾವು ಕೊಡಂಗಿಲ್ಲ, ಕೌಶಿಕ ಅಂದ ನಾವು ಬಿಡಂಗಿಲ್ಲ, ನೀವು ಕೊಡಂಗಿಲ್ಲ ಅಂದ್ರೆ ನಾನು ಬಿಡಂಗಿಲ್ಲ. ನಾನು ಈ ರಾಜ್ಯದ ರಾಜ, ರಾಜ ಪ್ರತ್ಯಕ್ಷ ದೇವತ, ನಾ ಹೇಳಕತ್ತೀನಿ ಮುಖ್ಯಸ್ಥ. ಮಹಾದೇವಿಯನ್ನು ನಾನು ಮದುವೆ ಆಗಬೇಕು. ಮಹಾದೇವಿ ವಲ್ಲೆ ಅಂದ್ರು, ನಾನು ಆಗಬೇಕು ಅಂತ. 3 ಷರತ್ತು. ಗುರುಲಿಂಗ ಜಂಗಮರ ಸೇವೆ ನಿರಂತರವಾಗಿ ಮನೆಯಲ್ಲಿ ನಡೆಯಬೇಕು. ಲಿಂಗಾರ್ಚನೆಗೆ ಯಾವುದೇ ಚ್ಯುತಿ ಬರಬಾರದು. ನಾನು ಲಿಂಗಾರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕೊರತೆ ಆಗಬಾರದು. ನೀನು ಲಿಂಗಧಾರಿ ಆಗಬೇಕು. ಷರತ್ತುಗಳು ಬಂದು ಒಂದು ಪ್ರೇಮದ ಕಾಮದ ಆತುರತೆಯಲ್ಲಿರುವಂತಹ ಕೌಶಿಕ ಹೂ ಅಂದ, ಆದ್ರೆ ಪಾಲಿಸಲಿಲ್ಲ. ಯಾವಾಗ ಪಾಲಿಸೋದಿಲ್ಲ ಅನ್ನೋದು ಗೊತ್ತಾಯ್ತಲ್ಲ, ಮಹಾದೇವಿ ಇನ್ ಮೇಲೆ ನಾ ಇರಂಗಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಗಡೆ ಬಂದಳು. ಅವ್ವ ಅಪ್ಪ ಅಳ್ಕೊಂತ ನಿಂತಾರ. ತಂಗಿ, ಹೊಟ್ಟೆ ಹಸಿವಾದ್ರೆ ಹೆಂಗ್ ಮಾಡ್ತೀವ? ಎಲ್ಲಿ ಹೊಂಟಿ ನೀನು? ನಮ್ಮನ್ನು ಬಿಟ್ಟು ಹೋಗ್ಬೇಕಂತಿ. ಹೊಟ್ಟೆ ಹಸಿವಾದ್ರೆ ಏನ್ ಮಾಡ್ತೀವಿ? ಬರಾಕತ್ತು ನೋಡ್ರಿ ಬಾಣಗಳು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ನೀಯನಗುಂಟು ಚನ್ನ ಮಲ್ಲಿಕಾರ್ಜುನ. ಬಂಗಾರದಂತ ಮಾತಿದು. ನೀವು ಯಾರಾದ್ರೂ ವೈರಾಗ್ಯವನ್ನ ತಂದುಕೊಳ್ಬೇಕಾಗಿತ್ತು ಅಂದ್ರೆ ಇಂತಹ ವಚನಗಳನ್ನು ಓದಬೇಕು. ಹಸಿವಾಯಿತು ಅಂದ್ರೆ ನೀರು ಕುಡಿತೀನಿ, ಕೆರೆಹಳ್ಳ ಬಾವಿಗಳಲ್ಲಿರುವ ನೀರನ್ನ ಕುಡಿಯುತ್ತೇನೆ. ಹಸಿವಾಯಿತು ಅಂದ್ರೆ ಮನೆ ಮನೆಗೆ ಬೇಡುತ್ತೇನೆ. ತೃಷೆ ಆಯಿತು ಅಂದ್ರೆ ಕೆರೆಹಳ್ಳ ಬಾವಿಗಳಿಗೆ ಹೋಗಿ ನೀರನ್ನ ಕುಡಿಯುತ್ತೇನೆ. ಎಲ್ಲಿ ಮಲ್ಕೋತೆ ಅಂತ ನೀವು ಕೇಳಿದ್ರಿ ಅಂದ್ರೆ ಹಾಳ ದೇಗುಲಗಳಲ್ಲಿ ನಾನು ಮಲ್ಕೋತೇನೆ. ಮನೆ ಜೊತೆಗೆ ಯಾರವ ಅಲ್ಲಿ ತಾಯಿ ಕಣ್ಣೀರು ಹಾಕೊಂತ. ಆತ್ಮ ಸಂಗಾತಕ್ಕೆ ನೀಯನಗುಂಟು. ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಅನ್ನುವಂತ ಗಂಡ ನನ್ನ ಜೊತೆಗದಾನ, ನಾ ಯಾರಿಗೂ ಹೆದರಂಗಿಲ್ಲ. ಮನೆಗೆ ಬಾ ಅಂತ ತಾಯಿ ಕರೆದಳು, ಬರಂಗಿಲ್ಲ. ನಾನು ಒಳಗಡೆಯ ಬೆಳಕನ್ನ ನೋಡಬೇಕು, ನಾನು ಆನಂದ ತುಂಬಿಲದಾಗಿ ಹಾಡ ಹಾಡಬೇಕು, ನಾನು ಇಲ್ಲಿ ಮನೆಯೊಳಗೆ ಇರಂಗಿಲ್ಲ ಅಂತ ಹೇಳಿದಳು. ಏನಾಯ್ತು? ಮನೆ ಬಿಟ್ಟು ಹೊರಗಡೆಗೆ ಬಂದಳು. ನೋಡ್ಕೊಂತ ಬಂದಳು. ಎಷ್ಟು ಚಂದ ಚಂದ ಮಾತುಗಳನ್ನು ಹೇಳಿದ್ಲು ಅಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಟದಲ್ಲೊಂದು ಮನೆ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ ಅಂತ ಅಕ್ಕ ಮಹಾದೇವಿ. ಎಷ್ಟು ಚಂದ ಹೇಳಿರ್ಬೇಕು ನೋಡಿ. ಸಮಾಧಾನ ಇವತ್ತು ಎಲ್ಲರಿಗೂ ಅದೇ ಇಲ್ಲ, ಸಮಾಧಾನನ ಇಲ್ಲ. ಮನೆಯೊಳಗೆ ಸಾಕಷ್ಟು ರೊಕ್ಕದ, ಸಮಾಧಾನನ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು ಅಂತ ಹೇಳ್ರಿ. ಮನೆ ಬಿಟ್ಟು ಹೊರಗೆ ಬಂದರು. ಕಲ್ಯಾಣ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಇವತ್ತು ಸಮಯ ಬಹಳ ಆಗಿರೋದ್ರಿಂದ ಅದನ್ನು ವಿಸ್ತೃತವಾಗಿ ನಾನು ಹೇಳೋದಿಲ್ಲ. ಸ್ವಲ್ಪ ದಾಪುಗಾಲ ಇಡಬೇಕಾಗಿತ್ತು ನಾವು. ಯಾಕಂದ್ರೆ ಇವತ್ತಲ್ಲಿ ಉತ್ಸವದೊಳಗೆ ಹೋಗಿ ಬಂದಿವಲ್ಲ, ಅಲ್ಲೇನ ಸ್ವಲ್ಪ ಸಮಯ ಆಯಿತು. ಮತ್ತು ಗದಗಿನ ಸದಾಶಿವಾನಂದ ಸ್ವಾಮಿಗಳು ಬಂದರು, ಅಲ್ಲೂ ಟೈಮ್ ಹೋಯಿತು. ಅನಿವಾರ್ಯ ಒಂದೊಂದ್ಸರಿ ನಾವೆಲ್ಲ ಅದನ್ನು ಸಹಿಸ್ಕೊಳ್ಬೇಕಾಗ್ತದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಗಕತ್ತದ ಅಂದ್ರೆ ಅದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕಾಗ್ತದೆ. ಬಹಳ ಚಂದ ಕಾರ್ಯಕ್ರಮ. ಇಲ್ಲಿ ಬಹಳ ಜನ ಎಲ್ಲ ಸೇರಿರಿ. ನೀವು ಹೆಂಗಾರೆ ಮಾಡಿ ಮಹಾದೇವಿ ಅಕ್ಕನನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡ್ಬರ್ಬೇಕಾಗಿತ್ತು ಇವತ್ತು ನಾಳೆ. ಅದಕ್ಕೆ ನಾನು ಮೇಲಿಂದ ಮೇಲೆ ಅದನ್ನು ವಿಸ್ತೃತವಾಗಿ ನಾನು ಹೇಳೋದಕ್ಕೆ ಹೋಗುವುದಿಲ್ಲ. ವಿಶೇಷ ಮಾತುಗಳನ್ನ ಹೇಳ್ತಾ ನಾನು ಮುಂದಕ್ಕೆ ಹೋಗ್ತೀನಿ, ಕೇಳಬೇಕು ನೀವು. ಒಂದು ದಿನ ಬಂತಲ್ಲ, ಕಲ್ಯಾಣ ದೂರದಿಂದ ಕಾಣಕತ್ತದ ಮಹಾದೇವಿಗೆ. ಕಲ್ಯಾಣವನ್ನು ಯಾವಾಗ ನೋಡಿದಳಲ್ಲ ಬಹಳ ಖುಷಿ ಆಯ್ತು. ನಮ್ಮಪ್ಪ ಬಸವನ್ನಾಗಿರುವಂತಹ ಕಲ್ಯಾಣ ಇದು, ನನ್ನ ಗುರು ಆಗಿರುವಂತಹ ಬಸವಣ್ಣ ಇರುವಂತಹ ಕಲ್ಯಾಣ ಇದು. ಆ ಕಲ್ಯಾಣ ಏನ್ ಕಾಣ್ಸಾಕೈತಲ್ರಿ, ಅದನ್ನ ನೋಡಿ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರು ಮಹಾದೇವಿ. ಎಂತ ಕಲ್ಯಾಣಪ್ಪ ಇದು. ಕಲ್ಯಾಣ ಅನ್ನೋದು ಯಾರಿಗೂ ಹೋಗಬಾರದು. ಆಸೆ ಆಮಿಷಗಳನ್ನ ಅರಿದ ಮಂಗಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು ಹೇಳಕತ್ತ ತಾಯಿ.
ಕಲ್ಯಾಣಕ್ಕೆ ಯಾರು ಬರಬೇಕು ಅಂದ್ರೆ ಆಶೆ ಆಮಿಷಗಳನ್ನು ಯಾರು ಬಿಟ್ಟಿರ್ತಾರಲ್ಲ ಅವರು ಕಲ್ಯಾಣದ ಕಡೆಗೆ ಮುಖ ಮಾಡಬೇಕು. ನಮಸ್ಕಾರ ಮಾಡಿದ್ರು. ಆ ಒಂದು ಮಣ್ಣನ್ನ ಹಣೆಗೆ ಹಚ್ಚಿಕೊಂಡ್ರು. ಹಿಂಗೆ ಹೇಳುವಾಗಲೆಲ್ಲ ನನಗೆ ಯಾರು ನೆನಪಕ್ಕಾರ ಗೊತ್ತಕ್ಕಂದ್ರೆ ಸ್ವಾಮಿ ವಿವೇಕಾನಂದರು ನೆನಪಿಗೆ ಬರುತ್ತಾರೆ. ಹೊರದೇಶಕ್ಕೆ ಹೋಗಿದ್ರು. ಪುಂಖಾನುಪುಂಖವಾಗಿ ಓತಪ್ರೋತವಾಗಿ ಬೋಧಪ್ರದವಾಗಿ ಬಹಳ ಅದ್ಭುತವಾಗಿ ತಮ್ಮ ಜ್ಞಾನವನ್ನ ಜನರಿಗೆಲ್ಲ ನೀಡಿರುವಂತಹ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ತಕ್ಷಣ ಇಲ್ಲಿಯ ಮಣ್ಣನ್ನ ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಂಡರು. ಯಾರೋ ಕೇಳಿದ್ರು, ಅಪ್ಪವರ ಹಿಂಗ್ಯಾಕ್ ಮಾಡಿದ್ರಿ, ಈ ಮಣ್ಣು ತಗೊಂಡು ಮೈ ತುಂಬ ಹಚ್ಕೊಳಕತ್ತೀರಿ, ಹಿಂಗ್ಯಾಕ್ ಮಾಡಕತ್ತೀರಿ ಅಂತ ಸ್ವಾಮೀಜಿಗೆ ನಾ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಬಂಗಾರದಂತ ಮಾತು ಹೇಳಿದ್ರು. ಬಹಳ ದಿನಗಳವರೆಗೆ ನಾನು ಭೋಗ ಭೂಮಿಗೆ ಹೋಗಿದ್ನಪ್ಪ, ಈಗ ಯೋಗ ಭೂಮಿಗೆ ಬಂದಿನಲ್ಲ, ಅದಕ್ಕೆ ಈ ಮಣ್ಣನ್ನ ಮೈ ತುಂಬ ಹಚ್ಕೊಳಕತ್ತೀನಿ ಅಂತ ಹೇಳಿದ್ರು. ಇದು ಯೋಗ ಭೂಮಿ. ಇದು ಭಾರತ ಅಂದ್ರೆ ಯೋಗ ಭೂಮಿ, ಇದು ಪುಣ್ಯ ಭೂಮಿ. ಇದು ಯಾವಾಗ ಕಲ್ಯಾಣ ಕಾಣಿಸ್ತಲ್ಲ ಆವಾಗ ಮಹಾದೇವಿ ಅಲ್ಲಿಯ ಮಣ್ಣನ್ನ ಹಣೆಗೆ ಹಚ್ಚಿಕೊಂಡಳು. ಆ ಮಣ್ಣಿಗೆ ನಮಸ್ಕಾರ ಮಾಡಿದರು. ಮೈಲಾರ ಬಸವಲಿಂಗ ಶರಣರಂತಾರ, ಗುರುವೇ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜನವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಮೈಲಾರ ಬಸವಲಿಂಗ ಶರಣರು ಹೇಳ್ಯಾರ. ಇಂತಹ ಅಪರೂಪವಾಗಿರುವಂತಹ ಕ್ಷೇತ್ರ ಇದು. ಯಾಕಂದ್ರೆ ಇಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, ಮಡಿವಾಳ ಮಾಚಯ್ಯ, ಡೋಹಾರ ಕಕ್ಕಯ್ಯ, ಈ ಎಲ್ಲಾ ಶರಣರು ಅದಾರಲ್ಲ. ಹೀಗಾಗಿ ಇದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡು ಒಳಗೆ ಬಂದಳು. ಅಲ್ಲಿ ಕಿನ್ನರಯ್ಯ ಪರೀಕ್ಷೆ ಮಾಡ್ತಾನ ಅಂತ ಉಲ್ಲೇಖ ಅದ. ಆ ಪರೀಕ್ಷೆಯನ್ನು ಗೆಲ್ಲುತ್ತಾಳ ತಾಯಿ. ನೇರವಾಗಿ ಎಲ್ಲಿಗೆ ಬಂದಳು? ಎಲ್ಲಿಗ್ರಿ? ತೀರ್ದಾಳಕ್ರಿ ಅನುಭವ ಮಂಟಪಕ್ಕೆ. ಅನುಭವ ಮಂಟಪ ನೋಡ್ಬೇಕು. ಎಲ್ಲಾ ನೋಡ್ರಿ, ಎಲ್ಲ ಎಷ್ಟು ತುಂಬಿ ಹೋಗಿಬಿಟ್ಟಿರಿ ಅಂದ್ರೆ ಒಂಚೂರು ನೀವು ಸಫಲ ಮಾಡ್ತಾ ಇಲ್ಲ. ಯಾವುದು ಸಂಸ್ಕಾರ ಅಂತ ನೀವು ಕೇಳಿದ್ರಿ ಅಂದ್ರೆ 10,000ಕ್ಕೂ ಹೆಚ್ಚು ಜನ ನೀವಿಲ್ಲಿ ಇದ್ದೀರಿ, ಆದ್ರೂ ಒಂಚೂರು ಸದ್ದ ಆಗದೆ ನೀವು ಕುಳಿತುಕೊಂಡಿರಲ್ಲ. ಇದೇ ನಿಜವಾದ ಸಂಸ್ಕಾರ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಎಷ್ಟು ಚಲೋ ನೋಡ್ರಿ. ಇವತ್ತು ಎಲ್ಲ ಕಡೆಗೂ ತೇರದಾಳದ ಅಲ್ಲಮ ಪ್ರಭುದೇವರ ದಿವ್ಯ ಮಂದಿರದ ಕುರಿತಾಗಿ ಹೃದಯ ತುಂಬಿದ ಮಾತುಗಳನ್ನು ಯಾಕೆ ಆಡ್ತಾರೆ ಅಂದ್ರೆ ಇಲ್ಲೊಂದು ಕ್ರಾಂತಿ ಆಗ್ತಾ ಇದೆ. ಜ್ಞಾನದ ಕ್ರಾಂತಿ ಇದು, ಅದ್ಭುತವಾದ ಕ್ರಾಂತಿ ಇದು. ಯಾವಾಗ ತಾಯಿ ಬರ್ತಾಳ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಬಸವಣ್ಣವ್ರಿಗೆ ಬಹಳ ಖುಷಿ ಆಗಿಬಿಡ್ತು. ಇವತ್ತು ಬರ್ತಾಳ ನಮ್ಮವ್ವ. ಯಾರು? ಮಹಾದೇವಿ. ಇನ್ನೂ ಅಕ್ಕ ಆಗಿಲ್ರಿ, ಮಹಾದೇವಿ ಅಷ್ಟೇ. ಒಳಗಡೆ ಹೆಜ್ಜೆ ಇಡಬೇಕು. ಒಂದು ಪುಣ್ಯದ ಪುತ್ಥಳಿಯೇ ನಮ್ಮ ಅನುಭವ ಮಂಟಪಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ಅಲ್ಲಮ ಪ್ರಭುದೇವರು. ಯಾವಾಗ ಬರ್ತಾಳ ಮಹಾದೇವಿ ಅಂತ ಬಸವಣ್ಣನವರ ಲಕ್ಷ್ಯ ಬಾಗಿಲ ಕಡೆಗೇನೆ ಇತ್ತು. ಯಾವಾಗ ಬರ್ತಾಳ? ಬಂದ ತಕ್ಷಣ ಹೋಗಿ ನಾನು ಆಕೆನ ಎದುರುಗೊಂಡು ಆಕೆಯನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಬಸವಣ್ಣನವರು ಸುಮ್ಮನೆ ಕೂತ್ಕೊಂಡಾರೆ. ಹೊರಗಡೆ ಲಕ್ಷ್ಯ ಐತೆ ಅವ್ರದ್ದು. ನೀವು ಯಾರ್ರೆ ಬೀಗರು ಬೀಚರು ಬದಾವ್ರಿದ್ರಂದ್ರೆ ಯಾಕಡೆ ನೋಡ್ತಿರ್ತೀರಿ? ಯಾಕಂದ್ರೆ ಬಾಗ್ಲ ನೋಡಂಗಿಲ್ರಿ. ಈಗೆಲ್ಲ ಮೊಬೈಲ್ ಫೋನ್ ಬಂದವ, ಎಲ್ಲಿದಾರ ಗೊತ್ತಾಗತ್ತೆ ನಿಮ್ಗೆ. ಅವ್ರು ಎಲ್ಲಿದಾರ ಗೊತ್ತಾಗಿಬಿಡ್ತೈತಿ ನಿಮ್ಗೆ. ಮೊದಲೆಲ್ಲ ಏನಿತ್ರಿ? ಮೊದಲೆಲ್ಲ ಕಾಗಿ ಬಂದು ಕುಂಬಿ ಮೇಲೆ ಕುಂತು ಕಾ ಅಂತ ಚಲೋ ಮಾಡಿದ ಬರ್ತಾರ ನೋಡ್ರಿ ನಿಂಟ್ರ ಯಾರು. ಆಗ ಕಾಗಿ ಈ ಕೈಯಾಗ ಮೊಬೈಲ್ ಐತಲ್ಲ, ಇದು ಗೂಗಿ ಇದು ನಮ್ಗೆ ಎದಕ್ಕೂ ಸಡ್ಲ ಬಿಡವಲ್ತಿದ್ರು, ಏನ್ ಮಾಡಕ್ಕೂ ಬಿಡವಲ್ತಿದ್ರು. ಎಷ್ಟು ಚಂದ ನೋಡ್ರಿ ಅದು. ಹೊಳಮಳು ಬಸವಣ್ಣವ್ರು ಬಾಗಿಲ ಕಡೆಗೆ ನೋಡಕತ್ತಾರ. ಯಾವಾಗ ಬರ್ತಾಳ ಮಹಾದೇವಿ? ಆಕೆಯನ್ನು ಯಾವಾಗ ನಾನು ಎದುರುಗೊಂಡು ಕರ್ಕೊಂಡಿನಿ? ಈ ಪುಣ್ಯದ ಪೃಥ್ವಿಯಲ್ಲಿ ಮಹಾದೇವಿ ಅಕ್ಕನಂತಹ ಒಂದು ಅದ್ಭುತವಾದ ಓಜಸ್ಸು ತೇಜಸ್ಸು ಇರುವಂತಹ ತಾಯಿಯನ್ನು ನಾನು ಯಾವಾಗ ಎದುರುಗೊಂಡೀನಿ? ಉಬ್ಬಿ ಕೊಬ್ಬಿ ನಲಿದಾಡ್ರುವೆ. ನೀವು ಶರಣರು ನಮ್ಮ ಮನೆಗೆ ಬರ್ತೀರಿ ಅಂದ್ರೆ ನಾನು ಗುಡಿ ತೋರಣವನ್ನ ಕಟ್ಟುತ್ತೇನೆ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ. ನೋಡಕ್ ಹೋದ್ ಕೂತಾರ್ರಿ ಅವ್ರು ಬಾಗಿಲ ಕಡೆಗೆ. ಇನ್ನೇನು ಒಳಗಡೆಗೆ ನೋಡಿದ್ರು ಸೂಕ್ಷ್ಮವಾಗಿ ಎಲ್ಲ ಶರಣರು ಕೂತ್ಕೊಂಡಿದ್ರಲ್ಲ. ಅಕ್ಕ ಮಹಾದೇವಿಗೂ ಬಹಳಷ್ಟು ಆನಂದ, ಮಹಾದೇವಿಗೂ ಬಹಳ ಆನಂದ ಆಯ್ತು. ಅಪ್ಪ ಎಲ್ಲಾ ಶರಣರು ಕೂತ್ಕೊಂಡಾರ, ಅವ್ರ ಮಧ್ಯೆ ಹೋಗಿ ನಾನು ಮಾತಾಡೋದು ಎಂತ ಆನಂದ ಇರಬೇಕು ಅಂತ ಹೇಳಿ ಬಾಗಿಲಲ್ಲಿ ಬಂದಳು. ನಮ್ಮ ಗುರುಗಳು, ಮಹಾಗುರುಗಳು ಯಾರ್ರಿ? ಮತ್ತಾರ್ರಿ? ನಮ್ಮ ಅಪ್ಪ ಅವರು
11ಕ್ಕೆ ದೊಡ್ಡ ಮಂದಿರ ಉದ್ಘಾಟನೆ ಆಕೈತಲ್ಲ ಸುಮ್ಮನೆ ಕುಂತಾರ. ಮುಖದ ಮೇಲೆ ಯಾವ ಭಾವನೆನ ಇಲ್ಲ. ಬಸವಣ್ಣವ್ರಂದ್ರು ನಿನ್ನೆ ಹೂ ಬರ್ತಾಳ ಅಂತ ತಿಳ್ಕೊಂಡು ಹೇಳಿದ್ರಿ, ಒಂದು ಅದ್ಭುತವಾದ ಶಕ್ತಿ ಬರ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರಿ. ಇವತ್ತು ನೀವು ಸುಮ್ಮ ಕುಂತಿರಲಿ, ಇವತ್ತಿಂದ ಕುಂತಾರಲ್ಲ ಇವರು, ಹೆಂಗ್ ಮಾಡೋದಿದು, ಏನಿದು ಆಟ ತಿಳಿಯೋಲ್ತಲ್ಲ ಅಂತ ಬಸವಣ್ಣವ್ರಿಗೆ ಆಶ್ಚರ್ಯ ಆಗತ್ತಿತ್ತು. ನೋಡ್ರಿ ವಿಚಿತ್ರ. ಇನ್ನೇನು ಒಳಗಡೆ ಹೆಜ್ಜೆ ಇಡ್ಬೇಕಂತಿದ್ರು ಚನ್ನ ಬಸವಣ್ಣನವರಿಗೆ ಆನಂದ ಆಗ್ತಾ ಇತ್ತು. ಒಂದು ಕಡೆಗೆ ಸಿದ್ದರಾಮೇಶ್ವರರು ಸಾವಕಾಶ ಹೇಳಕತ್ತರ್ರಿ. ಅವರು ಸಿದ್ದರಾಮೇಶ್ವರರು ಎದ್ದು ಹೋಗಿ ನೀನು ಕರಿಬೇಕು ಅನ್ನುವಂತ ಸಂದರ್ಭದಲ್ಲಿ ಘನತೆ ವ್ಯಕ್ತ ಅಧ್ಯಕ್ಷರಾದ ಅಲ್ಲಮ ಪ್ರಭುದೇವರನ್ನು ನೋಡಿದ್ರು. ಗಂಭೀರ ವದನ, ಏನೂ ಅಲ್ಲಿ ಯಾವ ಭಾವನೆನೂ ಇಲ್ಲ. ಅಲ್ಲಿ ಸಿದ್ದರಾಮೇಶ್ವರರು ಹಂಗೆ ಎದ್ದಿದ್ರಲ್ಲ ಹಂಗ ಕೂತ್ರು ಕೆಳಗೆ ಸಾವಕಾಶ. ಬಸವಣ್ಣನವ್ರು ಇನ್ನೇನು ಎದ್ದು ಹೋಗಿ ಕರ್ಕೊಂಡ್ ಬರ್ಬೇಕಂತಿದ್ರಲ್ಲ ಅವರು ಸುಮ್ಮನೆ ಕುಂತರು. ಇನ್ನೇನು ಒಳಗಡೆಗೆ ಹೆಜ್ಜೆ ಇಡ್ಬೇಕಂತಿದ್ಲಲ್ಲ, ನಿಲ್ಲು ಅಂತ ಸದ್ದು ಬಂತು. ಎಲ್ಲರಿಗೆ ದಸಕ್ಕಂತು. ನಿಲ್ಲವ, ಅಲ್ಲೇ ನಿಲ್ಲು. ಒಳಗೊಂದು ಹೆಜ್ಜೆ ಇಡ್ಬೇಕಂತಿದ್ದಲ್ಲ, ಹಿಂದೆ ತಕ್ಕೊಂಡ್ರು. ತಾಯಿ ಕೈ ಮುಗಿದ್ರು, ನಿಂತ್ಕೊಂಡ್ರು. ಏನೂ ಆಗ್ಲಿಲ್ಲ. ನೀ ಯಾರು ಪ್ರಶ್ನೆ ಇದು. ನೀನು ಯಾರು ಇದು ಅಲ್ಲಮ ಪ್ರಭುದೇವರ ಪ್ರಶ್ನೆ ಇದು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನೀ ಯಾರು? ನಾ ಸಂಗಾಪುರಿ. ನೀ ಯಾರು? ನಾ ಮಲ್ಲಾಪುರಿ. ನೀವು ಸಂಗಪ್ಪ ಮಲ್ಲಪ್ಪ ಅನ್ರಿ. ನೀವು ರಮಣ ಮಹರ್ಷಿಗಳ ಕಥೆಯನ್ನು ಕೇಳಬೇಕು. ನಾನಾರು? ಹೂ ಎಮಾಯ್? ನಾನು ಈ ದೇಹವಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ, ನಾನು ಏನೂ ಅಲ್ಲ. ನಾನು ಪರಮಾತ್ಮ ಚಿತ್ಕಳೆಯ ಸ್ವರೂಪ. ನಾನು ಅಕ್ಕ ಮಹಾದೇವಿಗೆ ನಿಲ್ಲು, ನೀನ್ ಯಾರು ಅಂತ ಕೇಳಿದ್ರಲ್ಲ, ಏನು ಹೇಳಿರ್ಬೇಕ್ರಿ ಮಹಾದೇವಿ? ಕೈ ಮುಗಿದು ಅದನ್ನೇ ಅರಿಯುವ ಪ್ರಯತ್ನದಲ್ಲಿದ್ದೇನೆ ಮಹಾಸ್ವಾಮಿ. ನಾನು ಯಾರು ಅನ್ನೋದನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇನೆ. ನಾನು ಮಹಾದೇವಿ ಅಂತ ಹೇಳಿಲ್ಲ. ಚಲನ ನೋಡ್ರಿ ಮತ್. ಉದ ಮದದ ಯೌವನವನೊಳಗೊಂಡ ಸತಿ ನೀನು ಎತ್ತಲೇಕೆ ಬಂದೆಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು, ಇಲ್ಲವಾದರೆ ತೊಲಗುತ್ತಾಯೇ ತೊಲಗುವಂದರು. ಬಸವನವ್ರ ಕಿವಿನ ಮುಚ್ಕೊಂಡ್ರು. ಅಪ್ಪ ಎಂತ ಮಾತು ಹೇಳಿದ್ರು, ಎಂತಹ ಸೌಂದರ್ಯ, ಆಧ್ಯಾತ್ಮಿಕವಾದ ಸೌಂದರ್ಯ. ಅದು ಎಂತ ಒಂದು ಬ್ಯೂಟಿಯಸ್ ಪಿಕ್ಚರ್ ಇರ್ತದೆ. ಎಂಥದ್ದೊಂದು ಅದ್ಭುತವಾದ ಸೌಂದರ್ಯ ಇತ್ತು ಅಂದ್ರೆ ಮಹಾದೇವಿ ಅಕ್ಕನದು. ಅದು ಯೋಗವನ್ನು ಮಾಡಿದಾಗ